ಸರ್, ಹಾಗೆ ನಾಡಿನಾದ್ಯಂತ ಆಹಾರದ ವಿಚಾರವಂತೆ ಭಾರಿ ಒಂದಿಷ್ಟು ತಲ್ಲಣಗಳು ಮೂಡ್ತಾ ಇದೆ. ಕೆಮಿಕಲ್ ಬಳಸಿ ಆಹಾರ ಇರುವಂಥದ್ದು ಇವೆಲ್ಲ ನಡುವೆನೇ ಈಗ ಈ ಒಂದು ಆಟಿದುಂಜೀವದಲ್ಲಿ ಬಹಳ ವಿಶೇಷವಾಗಿ ಆಷಾಢದಲ್ಲಿ ಖಾದ್ಯಗಳ ಮೇಲೆ, ಅದು ಬಹಳ ಕರಾವಳಿ ಖಾದ್ಯ ಮೇಲೆ ಬಹಳ ಪ್ರಮುಖವಾಗಿರುತ್ತದೆ. ಸೊ ಹಾಗಾಗಿ ಈ ಒಂದು ಆಚರಣೆಗಳನ್ನ ಮಾಡುವಂಥದ್ದು ಎಷ್ಟು ಮುಖ್ಯವಾಗಿರುತ್ತೆ ಸರ್? ಅಂದರೆ ಮೊನ್ನೆ ರೈಲ್ವೆ ಇದರಲ್ಲಿ ಹೌದು ಸರ್, ಆ ಒಂದು ಘಟನೆ ನಡೀತಾ ಆ ಬಗ್ಗೆ ತಾನೆ ತುಂಬ ಅನ್ಯಾಯ. ಯಾಕೆಂದರೆ ಆ ಘಟನೆ ವಿರುದ್ಧ ಏನು ಮಾಂಸವನ್ನು ಉಪಯೋಗಿಸ್ಕೊಳ್ಳೋಂಥ, ನಾನ್ ವೆಜ್ಜನ್ನು ಉಪಯೋಗಿಸ್ಕೊಳ್ಳೋಂಥ ಹೋಟೆಲ್ಗಳಿಗೆ ಅನಾಮಧೇಯಾಗಿ ಬೇರೆ ಬೇರೆ ಬೀದಿ ನಾಯಿಗಳ ಒಂದು ಆಹಾರನ ಕೂಡ ಅಲ್ಲಿಗೆ ಕಳಿಸ್ತಾ ಇದ್ದಾರೆ ಅಂಥೇಳಿ ಮೊನ್ನೆ ರೈಲ್ವೆ ಸ್ಟೇಷನಲ್ಲಿ ಸುಮಾರು 100 ಕ್ವಿಂಟಲ್ಗಳ ಮಾಂಸವನ್ನು ನಮಗೆ ಸಿಕ್ಕಿದ್ದು ನಾವೆಲ್ಲ ಟಿ ವಿ ಮುಖಾಂತರ ನೋಡಿದ್ದೀವಿ. ಅರೆ ದೌರ್ಭಾಗ್ಯ ಅಂದರೆ ಅದಕ್ಕೆ ಬೆಳಕನ್ನು ಚೆಲ್ದಂಥ ಒಬ್ಬ ಹಿಂದೂ ಕಾರ್ಯಕರ್ತ ಅವನನ್ನು 40 ದಿನ ಜೈಲಿಗೆ ಅಟ್ಟುವಂಥ ಕೆಲಸವನ್ನು ಈ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಹಾಗಾಗಿ ಈ ರೀತಿಯಂಥ ದೇಶ ವಿರೋಧಿ ಚಟುವಟಿಕೆಗಳು ಮನುಷ್ಯರ ಒಂದು ಆರೋಗ್ಯದ ಮೇಲೂ ಪರಿಣಾಮ ಬೀರುವಂಥ ಈ ಒಂದು ಫುಡ್ ಅಡಲ್ಟ್ರೇಷನ್ ಏನು ಆಗ್ತಾ ಇದೆ, ಇದು ವಿರುದ್ಧ ಧ್ವನಿ ಎತ್ತಂಥ ವ್ಯಕ್ತಿಯನ್ನು ಕೂಡ ಅರೆಸ್ಟ್ ಮಾಡೋಂಥ ಕೆಲಸ ಮಾಡ್ತಾರೆ. ಅದ್ರ ಮೊದಲು ಅದು ಕೈ ಜೋಡಿಸಿದಂಥ ಕಾಣದ ಕೈಗಳಿಂದ ಅವರನ್ನು ಒಳ ಹಾಕ ಅಂದ್ಬಿಟ್ಟು ಈ ರೀತಿಯಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಹಾಗಾಗಿ ನಾಚಿಕೆಗೆಟ್ಟ ಈ ಒಂದು ಸರ್ಕಾರ ಭ್ರಷ್ಟಾಚಾರವನ್ನು ಸಮರ್ಥಿಸ್ಕೊಳ್ಳುವಂಥ ಒಂದು ಸರ್ಕಾರ. ನಿನ್ನೆ ಪಾರ್ಲಿಮೆಂಟಲ್ಲೂ ಕೂಡ ಒಳಗಡೆಗೆ ಮತ್ತು ಹೊರಗಡೆಗೆ ನಮ್ಮ ಪಕ್ಷದ ಎಲ್ಲ ಸಂಸದರು ಹೋರಾಟವನ್ನು ಕೂಡ ಮಾಡಿದ್ದೀವಿ. ಗೌರವಾನ್ವಿತ ರಾಜ್ಯಾಧ್ಯಕ್ಷರು ನಾಳೆ ಮೈಸೂರಿಂದ ಪಾದಯಾತ್ರೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಈ ರೀತಿ ಹಿಂದೂ ವಿರೋಧಿ ನಡವಳಿಕೆ ಇವ್ರದ್ದೇನಿದೆ ಇದು ನಾವು ಖಂಡಿಸ್ತೀವಿ. ನಾವು ಇದನ್ನು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.